ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೂಪಾಯನ್ಗೂಡಸ್ ಬ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಇವತ್ತಿನ ಈ ವ್ಲಾಗ್ ಬಂದು ನನ್ನ ಬರ್ತ್ಡೇ ವ್ಲಾಗ್, ಹಾಗೆ ನನ್ನ ಡೈಲಿ ವ್ಲಾಗ್, ಹಾಗೇನೆ ವರ್ಕ್ ವ್ಲಾಗ್ ಕೂಡ ಆಗಿರುತ್ತೆ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಜಾಯ್ನ್ ಆಗಿ ಅಂತ ಕೇಳ್ಕೊತ ವಿಡಿಯೋನ ಶುರು ಮಾಡೋಣ ಬನ್ನಿ. 29 to 30 ಮೇಕಪ್ ಬುಕ್ ಆಗಿತ್ತು. ನಾನ್ ಬ್ರೈಡಲ್ಲು ಇಬ್ಬರಿಗೆ ಮನೆಗೆ ಬಂದಿದ್ರು. ಇಲ್ಲೇನೆ ಕುಣಿಗಲ್ಲೇ ಮದುವೆ ಇದ್ದಿದ್ದು, ನಮ್ಮೂರು ಪಕ್ಕದವರೇನೆ ಆಗಬೇಕು. ಹಾಗಾಗಿ ಬಂದಿದ್ರು ಮನೆಗೇನೆ ರೆಡಿ ಮಾಡಿಸ್ಕೊಂಡು. ನಾನ್ ಬ್ರೈಡಲ್ಸು ಇವರ ತಂಗಿದು ಮದುವೆ ಇದ್ದಿದ್ದು. ಹಾಗಾಗಿ ಚೌಟ್ರಿಗೆ ತುಂಬ ಜನ ಮೇಕಪ್ ಆರ್ಟಿಸ್ಟ್ ಬಂದಿದ್ರಂತೆ. ಎಲ್ಲರೂ ಒಬ್ಬೊಬ್ರನ್ನ ಬುಕ್ ಮಾಡ್ಕೊಂಡಿದ್ರಂತೆ. ಹಂಗಾಗಿ ಇವ್ರು ಮನೆಗೆ ಬಂದಿದ್ದರು. ಮನೇಲೇ ಬಂದು ರೆಡಿ ಮಾಡಿಸ್ಕೊಂಡು ಹೋದರು. ಹಂಗೇನೆ ಇವತ್ತು ಇನ್ನೊಂದು ಬರ್ತ್ಡೇ ಕೂಡ ಇತ್ತು. ಹಾಗಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗೆ ಡೆಕೋರೇಷನ್ನ ಮಾಡಿ ಇವಾಗ ಸೆಲೆಬ್ರೇಷನ್ ಮಾಡೋದಕ್ಕೆ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನಮ್ಮನೆಗೆ ಬಂದಿದ್ರಲ್ವ ರಜಕ್ಕೆ, ಹಾಗಾಗಿ ಬರ್ತ್ಡೇ ಕೂಡ ಇತ್ತಲ್ಲ, ಸೆಲೆಬ್ರೇಷನ್ ಮಾಡೋಣ ಅಂತ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ನನ್ನ ತಮ್ಮ ಜಿಟ್ಟು ಹೇಳ್ಬಿಟ್ಟ ಅಂತ ಹೇಳ್ಬಿಟ್ಟು ಅದನ್ನ ಹೇಳ್ಕೊಂಡು ಅಳ್ತಾನೆ ಇದ್ದ. ಯಾರು ಅವನಿಗೆ ಜಿಟ್ಟು ಹೇಳ್ದಿರ್ತಾರೆ, ಯಾರು ಹೊಡೆದಿರ್ತಾರೆ, ಯಾರು ಬೈದಿರ್ತಾರೆ ಅವರೇ ಸಮಾಧಾನ ಮಾಡಬೇಕು. ಅಲ್ಲಿವರೆಗೂ ಹಂಗೆ ಅಳ್ತಾನೆ ಇರ್ತಾನೆ. ಅವ್ರು ಬಂದು ಸಾರಿ ಕೇಳೋ ಥರ ಅವನಿಗೆ ಸಮಾಧಾನ ಮಾಡಿಬಿಟ್ರೆ ಆವಾಗ ಸುಮ್ಮನೆ ಆಗೋಯ್ತಾನೆ. ಯಾರಿಗೂ ಏನು ಹೇಳಿರಲಿಲ್ಲ, ಜಸ್ಟ್ ಮನೆಯವರೇನೆ ಸೆಲೆಬ್ರೇಷನ್ನ ಮಾಡ್ಕೊಂಡಿದ್ದು. ನಮ್ಮ ಮಾಮ ಅವ್ರ ಮನೆಗೆ ಹೇಳಿದ್ವಿ. ಅವರು ಪೂಜೆ ಮಾಡಿಸಿದ್ರು ಸುಬ್ರಹ್ಮಣ್ಯದಲ್ಲಿ. ಹಾಗಾಗಿ ನಾನ್ ವೆಜ್ಜು ಅದೆಲ್ಲ ಕೇಕಿಗೆ ಮೊಟ್ಟೆ ಎಲ್ಲ ಹಾಕಿರ್ತಾರಲ್ಲ ಅದೆಲ್ಲ ತಿನ್ನಂಗಿಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಬಂದಿರಲಿಲ್ಲ. ಜಸ್ಟ್ ನಾವೇನೇ ಸೆಲೆಬ್ರೇಷನ್ನ ಮಾಡ್ಕೊಂಡ್ವಿ. ಈ ಮನೆ ರೆಡಿಯಾಗಿ ಮನೆಗೆ ಬಂದು ಸೇರೋದಕ್ಕಿಂತ ಇಂಥ ಸೆಲೆಬ್ರೇಷನ್ಗಳೇ ಈ ಮನೇಲಿ ಜಾಸ್ತಿ ಆಗೋಗ್ಬಿಟ್ಟು ಫೈನಲಾಗಿ ರೆಡಿ ಆಗ್ತಾಯಿದೆ. ಇವಾಗ ಫೈನಲಾಗಿ ಒಂದು ಗ್ರೂಪ್ ಫೋಟೋ ತೆಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದು ಗ್ರೂಪ್ ಫೋಟೋ ತೆಕ್ಕೊಂಡು ಇವಾಗ ಬರ್ತ್ಡೇನ ಎಂಡಪ್ ಮಾಡಿಕೊಂಡು, ಅದ್ರ ನೆಕ್ಸ್ಟ್ ಡೇ ನನಗೆ ಒಂದು ಬ್ರೈಡಲ್ ಮೆಹಂದಿ ಇತ್ತು. ಒಂದು ಹುಡ್ಕೆಯಲ್ಲಿ ಬಂದು ಬ್ರೈಡ್ಗೆ ಫ್ರಂಟ್ ಸೈಡ್ 2 ಹ್ಯಾಂಡಿಗೆ ಹಾಕಿ ಕಂಪ್ಲೀಟ್ ಮಾಡಿ ಆಮೇಲೆ ಊಟ ಟೈಮ್ ಕೂಡ ಆಗಿತ್ತು. ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಇವರು ನನ್ನ ಸಬ್ಸ್ಕ್ರೈಬರ್ ಕೂಡ ಆಗಬೇಕು. ಫ್ಯಾಮಿಲಿ ಎಲ್ಲರೂ ಕೂಡ ನನ್ನ ವ್ಲಾಗ್ಸ್ನ ನೋಡ್ತಾ ಇರ್ತಾರೆ. ಈ ಪುಟಾಣಿ ಅಂತೂ ಏನು ಹೇಳ್ತಿದ್ಲು ಅಂತ ಕೇಳಿಸ್ಕೊಳ್ಳಿ. ಹಾಯ್ ಹಾಯ್ ಹೇಳಲ್ಲ ನೀವು ಅಂತ ಕೇಳ್ತಿದ್ದೀರ. ಹಾಯ್ ಹೇಳು ನೀನು. ಚೋಟಾ ಸಬ್ಸ್ಕ್ರೈಬರ್. ಚೆನ್ನಾಗೈತ ಮೆಹಂದಿ? ಹಾಂ, ಮೆಹಂದಿ ಚೆನ್ನಾಗದಾ? ಹೇಳು ಬೇಗ. ಚೆನ್ನಾಗದ? ಇಷ್ಟ ಆಯ್ತಾ? ಅವಾಗಿಂದ ಮಾತಾಡ್ತಿದ್ದಲ್ಲ ಪಟ ಪಟ ಅಂತ, ಈಗ ಮಾತಾಡುವ. ನೀನು ನೋಡಿವಂತೆ, ನಿನ್ನ ಫೋನಲ್ಲಿ ನೋಡಿವಂತೆ ಹೇಳು. ಚೆನ್ನಾಗದ? ಮೆಹಂದಿ ಇಷ್ಟ ಆಯ್ತಾ? ಬೇಗ ಹೇಳ್ಬೇಕು ನೀನು. ಹೇಳು ಇಷ್ಟ ಆಯ್ತಾ? ಮಾಡ್ಬಿಟ್ಟು ಹೇಳ್ಬೇಕಲ್ಲ, ನಾನು ವಿಡಿಯೋ ಹಾಕಲ್ಲ. 4 years ಬೇಬಿ. ಅವಳು ಹೋಗಿದ ತಕ್ಷಣ ನಿಮ್ಮನ್ನ ನಾನು ಟಿ ವಿಲಿ ಫೋನಲ್ಲೆಲ್ಲ ನೋಡಿದ್ದೀನಿ ಅಂತ ಹೇಳ್ತಾ ಇದ್ಲು. ಆಮೇಲೆ ಯಾಕೆ ನೀವು ಆಯೇ ಹೇಳಲ್ಲ ವಿಡಿಯೋದಲ್ಲಿ ಅಂತೆಲ್ಲ ಕೇಳ್ತಾ ಇದ್ಲು. ಇನ್ಮೇಲೆ ಅವಳಿಗೋಸ್ಕರ ನಾನು ಆಯ್ ಕೂಡ ಹೇಳ್ತೀನಿ. ಅಂದರೆ ಡೈರೆಕ್ಟಾಗಿ ಆಯ್ ಹೇಳಿಲ್ವಲ್ಲ, ಅದನ್ನು ಹೇಳ್ತಿದ್ಲು ಅವಳು. ನಾನು ಬರೀ ಯಾವುದೋ ವೀಡಿಯೋ ಮಾಡಿರ್ತೀನಿ, ಅದಕ್ಕೆ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಆಯ್ ಅಲ್ಲೋ ಹೇಳಿರ್ತೀನಲ್ಲ, ಅದನ್ನು ನೆನ್ಪಿಟ್ಕೊಂಡು ಹಂಗೆ ಹೇಳ್ತಾ ಇದ್ಲು. ಇವಾಗ ಬ್ರೈಡಿಗೆ ಮೆಹಂದಿಗೆಲ್ಲ ಹಾಕಿ ಕಂಪ್ಲೀಟ್ ಆಗಿದೆ. ಮೆಹಂದಿ ಅವ್ರು ಕೂಡ ಇಷ್ಟಪಟ್ಟರು. ನಿಮಗೆಲ್ಲ ಹೇಗೆ ಅನ್ನಿಸ್ತು, ಮೆಹಂದಿ ಹೇಗಿದೆ ಏನು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಪಾಪ ಅವರು ಇನ್ನೊಂದು ನಂಗೆ ಬೇಜಾರಾಯಿತು. ಅವರು ಫೇಶಿಯಲ್ ಏರ್ನ ರಿಮೂವ್ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಪಾರ್ಲರ್ಗೆ ಹೋಗಿದ್ರಂತೆ. ಅದು ಥ್ರೆಡ್ಡಲ್ಲೆಲ್ಲ ಎಳೆದು ಮುಖದ ಮೇಲೆಲ್ಲ ಲೈನ್ಸ್ ರೆಡ್ ಆಗಿಬಿಟ್ಟಿದೆ, ಗಾಯ ಆಗೋಗ್ಬಿಟ್ಟಿತ್ತು. ಪಾಪ ಅವರ ಬಿಗ್ ಡೇಗೆ ಎಷ್ಟೆಲ್ಲ ಡ್ರೀಮ್ಸ್ ಇಟ್ಕೊಂಡಿರ್ತಾರೆ. ಈ ಥರ ಟೈಮಲ್ಲಿ ಈ ಥರ ಏನಾದರೂ ಮಾರ್ಕ್ಸ್, ಏನಾದರೂ ಫೇಸೇ ಇಂಪಾರ್ಟೆಂಟು, ಅದನ್ನೇ ಹಾಳು ಮಾಡಿಕೊಂಡ್ರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ. ಸೊ ಎಲ್ಲರೂ ಬಿ ಕೇರ್ಫುಲ್. ಸ್ವಲ್ಪ ಮುಂಚೆನೇ ಅದನ್ನೆಲ್ಲ ತೆಗ್ಸೋದಕ್ಕೆ ಟ್ರೈ ಮಾಡಿ. ಥ್ರೆಡ್ಡಿಂಗ್ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ, ರೂಢಿ ಇದ್ದರೆ ಮಾತ್ರ ಮಾಡಿಸಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಮತ್ತು ಅವ್ರ ಅಕ್ಕ ಕೂಡ ನನ್ನ ಸಬ್ಸ್ಕ್ರೈಬರ್, ಅವರೇನೆ ನನಗೆ ಮೇಕಪ್ನ ಬುಕ್ ಮಾಡ್ಕೊಂಡಿದ್ದು. ಅವ್ರಿಗೂ ಕೂಡ ಹಾಕಿ ಇವಾಗ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಅಮೌಂಟ್ ಎಲ್ಲ ಪೇ ಮಾಡಿದ್ರು. ಇವಾಗ ಮುಗಿಸ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಫ್ಯಾಮಿಲಿಯವರಂತೂ ತುಂಬಾ ಚೆನ್ನಾಗಿ ಕೇರ್ ಮಾಡಿ ತನ್ನ ಮನೆ ಮಗಳು ಥರ ಟ್ರೀಟ್ ಮಾಡಿ ನನ್ನನ್ನು ಕಳಿಸ್ಕೊಟ್ರು. ಅದು ನೆಕ್ಸ್ಟ್ ಡೇ ನನ್ನ ಬರ್ತಡೇ ಇತ್ತು. ಹಾಗಾಗಿ ನನ್ನ ಬರ್ತಡೇಗೆ ರೆಡಿಯಾಗಿ ಫ್ರೆಶ್ ಅಪ್ ಎಲ್ಲ ಆಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ನಾನು, ನನ್ನ ತಮ್ಮ, ನನ್ನ ಮಗ 3 ಜನನೂ ಕೂಡ ಇವಾಗ ಹೋಗ್ತಾ ಇದ್ದೀವಿ.
ಈ ಔಟ್ಫಿಟ್ ಬಗ್ಗೆ ಕೇಳ್ತಾರೆ ಸುಮಾರು ಜನ. ಇದ್ರ ಬಗ್ಗೆ ಹೇಳೋದಾದರೆ ಇದನ್ನು ನನ್ನ ಫ್ರೆಂಡು ನನಗೆ ಗಿಫ್ಟ್ ಕೊಟ್ಟಿದ್ದು. ಇದೇ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ಕಾಸ್ಟ್ಲಿಯೆಸ್ಟ್ ಟಾಪ್ನ ನಾನು ಹಾಕ್ಕೊಂಡಿರೋದು. ಸೀರೆಗಳೆಲ್ಲ ಇದೆ, ಬಟ್ ಡ್ರೆಸ್ಸಲ್ಲಿ ಹೇಳಬೇಕು ಅಂದರೆ ಇದೇನೇ ಕಾಸ್ಟ್ಲಿಯೆಸ್ಟ್ ಗಿಫ್ಟು ಮತ್ತು ಕಾಸ್ಟ್ಲಿಯೆಸ್ಟ್ ಟಾಪ್ ಅಂತಲೇ ಹೇಳ್ಬೋದು. ಇವಾಗ ದೇವಸ್ಥಾನ ಹತ್ರ ಬಂದು ರೀಚ್ ಆಗಿದ್ದೀವಿ. ಸುಮಾರು ಜನ ನಾನು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದಾಗ ಡೈರೆಕ್ಟ್ ಮೆಸೇಜ್ ಮಾಡಿ ಕೇಳಿದರು. ಹಾಗಾಗಿ ನಾನು ಪ್ರೈಸ್ ಮತ್ತು ಇದನ್ನು ಹೇಳಿದ್ದು ಔಟ್ಫಿಟ್ ಬಗ್ಗೆ ನಾನು ಹೇಳಿದೆ ಅಷ್ಟೇ. ಈಗ ದೇವಸ್ಥಾನದ ಹತ್ರ ಬಂದು ರೀಚ್ ಆಗಿ ಅಪ್ಪು ನಾನು ದೇವಸ್ಥಾನಕ್ಕೆ ದರ್ಶನಕ್ಕೆ ಅಂತ ಬಂದ್ವಿ. ಫುಲ್ ರಶ್ ಅಂದರೆ ರಶ್ ಇದ್ದರು. ಸ್ಯಾಟರ್ಡೆ ಬೇರೆ ಆಗಿರೋದ್ರಿಂದ ಸ್ಯಾಟರ್ಡೆ ಸಂಡೇ ಇಲ್ಲಿ ಫುಲ್ ಜಾಸ್ತಿ ಜನ ಇರ್ತಾರೆ. ಹಾಗಾಗಿ ಅಂತೂ ಇಂತೂ ದೇವ್ರ ದರ್ಶನ ಮಾಡಿಕೊಂಡು ಹೊರಟ್ವಿ. ಇಲ್ಲಿ ಅನ್ನದಾನಕ್ಕೆ ಏನಾದ್ರೂ ದಾನ ಮಾಡೋರಿದ್ರೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಕೇಳ್ತಿದ್ರು. ನಾನು ಉಂಡಿಗೆ ಹಾಕೋದು ಇನ್ನೇನು ಅದಕ್ಕೆ ಕೊಡೋಣ ಅಂತ ಹೇಳ್ಬಿಟ್ಟು ಕೊಟ್ಟೆ. ಅದಕ್ಕೆ ಒಂದು ಕಾಯಿನು ಅಕ್ಕಿ ಅಕ್ಷತೆಗಳೆಲ್ಲ ಕೊಟ್ಟರು. ಅದನ್ನು ಪರ್ಸಲ್ಲಿ ಇಟ್ಕೊಳ್ಬೇಕಂತೆ. ಅದನ್ನು ತೊಗೊಂಬಂದು ಪರ್ಸಲ್ಲಿ ಇಟ್ಕೊಂಡೆ. ಈ ಥರ ಕಾಯಿನ್ ಕೊಟ್ಟಿದ್ರು ಲಕ್ಷ್ಮೀದು. ಹಂಗೆ ಪ್ರಸಾದ ಕೂಡ ಕೊಡ್ತಿದ್ರು, ಬೆಲ್ಲದನ್ನ, ಪೊಂಗಲ್ಲು, ಸಿಹಿ ಪೊಂಗಲ್ಲು. ಅದನ್ನು ತೊಗೊಂಡು ತಿನ್ಕೊಂಡು ಊಟ ಟೈಮ್ ಕೂಡ ಆಗಿತ್ತು ಮಧ್ಯಾಹ್ನ ನಾವು ಹೋಗಿದ್ದಾಗ. ಅಪ್ಪು ಏನು ಒಳ್ಳೆ ಡಿಸೆಂಟ್ ಪಾಪು ಥರ ಆಡ್ತಾಯಿದ್ದ. ನನಗೆ ಖುಷಿ ಆಯ್ತಿತ್ತು. ಅವನು ದೇವಸ್ಥಾನಕ್ಕೆ ಬಂದರೆಲ್ಲ ಹಿಂಗೇ ಒಂಥರ ದೇವ್ರ ಭಕ್ತ. ದೇವರು ಅಂದರೆ ಏನೋ ಒಂಥರ ಅವನಿಗೆ ಖುಷಿ. ಅದನ್ನ ನೋಡಿ ನನಗೂ ತುಂಬಾ ಖುಷಿ ಆಗುತ್ತೆ. ಆಮೇಲೆ ಅಲ್ಲೇ ಕೂತ್ಕೊಂಡಿದ್ದು ಸ್ವಲ್ಪ ಹೊತ್ತು. ಅದನ್ನು ಅವನಿಗೂ ತಿನ್ನಿಸಿ ನಾನು ಪ್ರಸಾದ ಎಲ್ಲ ತಿನ್ಕೊಂಡು ಇಲ್ಲೇ ಹಿಂದೆನೇ ಪಂಚಮುಖಿ ಆಂಜನೇಯ ದೇವಸ್ಥಾನ ಇರೋದು. ಇಲ್ಲಿಂದನೇ ಕನೆಕ್ಟ್ ಆಗುತ್ತೆ ದೇವಸ್ಥಾನಕ್ಕೆ ಹೋಗೋದು. ಹಾಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅವನಿಗೆ ತಿನ್ನಿಸ್ಕೊಟ್ಬಿಟ್ಟು ನಾನು ಕೂಡ ತಿಂದ್ಬಿಟ್ಟು ಇವಾಗ ದೇವಸ್ಥಾನದೊಳಗಡೆಗೆ ಹೋಗೋಕ್ಕೆ ಅಂತ ಹೋಗ್ತಾಯಿದ್ವಿ. ಹಂಗೆ ಅಮ್ಮನ ಹತ್ರ ಅಲ್ಲೇ ಕೇಳಿಬಿಟ್ಟು ಅಲ್ಲಿ ಶನ್ಮಾತ್ಮಂಗೆ ಪೂಜೆ ಮಾಡಲಿಲ್ಲ. ಹಾಗಾಗಿ ಆಂಜನೇಯ ಹಿಂಗಾದರೂ ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಈಸ್ಕೊಂಡೆ ಹಣ್ಣು ಕಾಯಿನೆಲ್ಲ. ಆಮೇಲೆ ಅಪ್ಪು ವೀಡಿಯೋ ಮಾಡ್ತೀಯಾ ಅಂದಿದ್ದಕ್ಕೆ ಅವ್ನು ವೀಡಿಯೋ ಮಾಡಿರೋದಿದು. ಅವ್ನು ಇಟ್ಕೊಂಡು ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಕಾಯಿ ಹೊಡ್ಕೊತಾ ಇದ್ದೆ. ಅದನ್ನು ವೀಡಿಯೋ ಮಾಡ್ಕೊಂಡಿದ್ದಾನೆ. ಮತ್ತು ಈ ಸೈಡಲ್ಲಿ 100 ರೂಪೀಸು ದೀಪದ ಆರತಿಗೆ ಮತ್ತು ಸ್ಪೆಷಲ್ ಎಂಟ್ರಿ, ಬೇಗ ಎಂಟ್ರಿ ಕೊಡ್ತಾರೆ. ಹಂಗಾಗಿ ಅದನ್ನು ತೊಗೊಂಡು ದೀಪ ಎಲ್ಲ ಅಂಟಿಸಿ ಮಾಡೋಣ ಅಂತ ಹೇಳ್ಬಿಟ್ಟು ನಾವಿಬ್ಬರು ಬಂದ್ವಿ. ಈ ಕಡೆ ದೀಪ ಅಂಟಿಸಿ ಫುಲ್ಲು ಗಾಳಿ ಅಂದರೆ ಗಾಳಿ. ಹಾಗಾಗಿ ಹತ್ಕೊತಾನೆಲ್ಲ ಹಾರಿ ಹೋಗ್ತಾಯಿತ್ತು. ಇವಾಗ್ಲೂ ಅಮ್ಮ ನಾನು ವೀಡಿಯೋ ಮಾಡ್ತೀನಿ ಅಂತ ಕೇಳ್ತಾ ಇದ್ದಾನೆ. ವೀಡಿಯೋ ಮಾಡಿಕೊಡ್ತೀನಿ ಅಂತ ಅಳ್ತಾ ಇದ್ದ. ನನಗೆ ಫ್ಯೂಚರಲ್ಲಿ ಇವನೇ ವೀಡಿಯೋ ಮಾಡೋದಕ್ಕೆ ಆಗ್ತಾನೆ ನನಗೆ ಅಂತ ಅನ್ನಿಸ್ತಾಯಿತ್ತು. ನೋಡಿ ಹಿಂಗೆ ನನ್ನ ಮುಖ ಕಾಣಿಸ್ತಾ ಇದೆಯೇನೋ ಅಂತ ಕೇಳ್ತಾ ಇದ್ರೆ ಹ್ಞೂ ಅಂದ್ಕೊಂಡು ಈ ಥರ ವೀಡಿಯೋ ಮಾಡಿದ್ದ. ಆದರೂ ಅವ್ನು ಫಸ್ಟ್ ಟೈಮ್ ಅವನೇ ಕೇಳಿ ವೀಡಿಯೋ ಮಾಡಿದ್ದಾನಲ್ವ, ಅದಕ್ಕೆ ನನಗೆ ಇದನ್ನು ಡಿಲೀಟ್ ಮಾಡೋಕ್ಕೆ ಮನಸ್ಸು ಬರಲಿಲ್ಲ. ಅದಕ್ಕೆ ಅವ್ನು ಮಾಡಿರೋ ವೀಡಿಯೋ ಅಂತ ಇರಲಿ ಅಂತ ಹೇಳ್ಬಿಟ್ಟು ಹಂಗೇ ವೀಡಿಯೋ ಪೋಸ್ಟ್ ಮಾಡಿದೆ. ಆಂಜನೇಯ ಸ್ವಾಮಿಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ನಾವು ಈಚೆ ಬಂದ್ವಿ. ಈಚೆಯಿಂದ ಒಂದೆರಡು ಫೋಟೋಸ್ ವೀಡಿಯೋಸ್ ತೆಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಚೆ ಬಂದಿದ್ವಿ. ಸ್ವಲ್ಪ ಬಿಸಿಲು ಮಳೆ ಥರ ಎಲ್ಲ ಇತ್ತು. ಅಲ್ಲೇ ಊಟ ಮಾಡಿಕೊಂಡು ಅಮ್ಮ ಊಟ ತಿನ್ನಿಸಿದ್ರು. ಊಟ ಎಲ್ಲ ಮಾಡಿಕೊಂಡು ಅಪ್ಪು ಸ್ವಲ್ಪ ತಿಂದ. ಆಮೇಲೆ ಮನೆಗೆ ಬಂದು ಅವನಿಗೆ ಸ್ವಲ್ಪ ಇಡ್ಲಿ ಇತ್ತು, ಅವನಿಗೆ ಇಡ್ಲಿನ ತಿನ್ನಿಸ್ಕೊಟ್ಟೆ ಮನೇಲೇ. ನೈಟು ಬರ್ತ್ಡೇ ಸೆಲೆಬ್ರೇಷನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲಿಂದ ಹೊರಟು ಮನೆಗೆ ಹೋಗಿ ಆದಮೇಲೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆ ಮಳೆ ಬಂದಿದ್ದು ಮಳೆ ನಿಲ್ಲೇ ಇಲ್ಲ. ಮಳೆ ಬಂದಿದ್ದಕ್ಕೂ ಅದಕ್ಕೂ ಕರೆಂಟ್ ಕೂಡ ತೆಗೆದ್ಬಿಟ್ರು. ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ನ ಮಾಡೋದಕ್ಕೇ ಆಗಲಿಲ್ಲ. ಯಾರೋ ಕೇಳ್ತಿದ್ರು ಹ್ಯಾಪಿ ಬರ್ಡೇ ಟು ಮೀ ಅಂತ ಹಾಕ್ಕೊಂಡಿದ್ದೆ. ಅದಕ್ಕೆ ಏನು ನಿಮಗೆ ನೀವೇ ವಿಶ್ ಮಾಡ್ಕೊತಾ ಇದ್ದೀರಾ ಅಂತ. ಹಂಗಾಗಿ ಫಸ್ಟು ನಮಗೆ ನಾವು ವಿಶ್ ಮಾಡ್ಕೋಬೇಕು, ಅವಾಗ ಎಲ್ಲರೂ ವಿಶ್ ಮಾಡ್ತಾರೆ. ಎಲ್ರಿಗೂ ನೆನಪಿರಲ್ಲ ಅಲ್ವಾ. ಹಂಗಾಗಿ ಇದೊಂದು ಕಾಮಿಡಿ ವಿಚಾರ ಆದ್ರೂ ಕೂಡ ನಮಗೆ ನಾವೇ ಇಲ್ಲಿ ಯಾರೂ ಆಗಲ್ಲ. ನಾವು ಖುಷಿಯಾಗಿದ್ದರೆ ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ, ಖುಷಿಯಾಗೂ ಕಾಣಿಸ್ತಾರೆ. ನಾವೇ ಸ್ಯಾಡಾಗಿದ್ದರೆ ಎಲ್ಲನೂ ಕೂಡ ಬೇಜಾರಲ್ಲೇ ಇರುತ್ತೆ. ಸೊ ನಮ್ಮ ಖುಷಿಗೋಸ್ಕರ ನಾವು ಬದುಕಬೇಕು ಒಂದೊಂದು ಟೈಮಲ್ಲಿ ಅಂತ ಅನಿಸುತ್ತೆ. ಮತ್ತು ಯಾವುದನ್ನು ಕೂಡ ನಾವು ಎಕ್ಸ್ಪೆಕ್ಟೇಷನ್ ಇಕ್ಕೋಬಾರ್ದು. ಎಕ್ಸ್ಪೆಕ್ಟೇಷನ್ ಇಕ್ಕೊಂಡಾಗ್ಲೇ ತುಂಬಾ ಹರ್ಟ್ ಆಗೋದು. ಹಾಗಾಗಿ ಎಕ್ಸ್ಪೆಕ್ಟೇಷನ್ ಅನ್ನೋದು ಬಿಟ್ಟು ನಮ್ಗೆ ಏನು ಅನಿಸುತ್ತೋ, ನಮ್ಗೆ ಏನು ಸರಿ ಅನಿಸುತ್ತೋ ಅದನ್ನು ನಾವು ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಇದ್ದರೆ ನಮಗೆ ಖುಷಿ ಕೊಡುತ್ತೆ. ಮತ್ತು ನಾವು ಕೂಡ ಖುಷಿಯಾಗಿರ್ತೀವಿ ಅಂತ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ನನಗೆ ನಾನೇ ಮೋಟಿವೇಟ್ ಮಾಡ್ಕೊತೀನಿ. ನನಗೆ ನಾನೇ ಸಮಾಧಾನ ಮಾಡಿಕೊಂಡು ನಾನೇ ಸ್ಟ್ರಾಂಗ್ ಆಗಬೇಕು ಅಂತ ಹೇಳ್ಬಿಟ್ಟು ಸ್ಟ್ರಾಂಗ್ ಆಗಿದ್ದೀನಿ. ಈ 25 ವರ್ಷದಲ್ಲಿ ನನಗೆ ಅನಿಸಿರೋದು ಯಾರೂ ಆಗಲ್ಲ ನಿಜ. ನಮಗೆ ನಾವು ಅಷ್ಟೇ. ನಾವು ಚೆನ್ನಾಗಿದ್ದರೆ ಎಲ್ಲರೂ ಕೂಡ ನೆಂಟರು. ನಾವು ಚೆನ್ನಾಗಿಲ್ಲ ಅಂದರೆ ಯಾರೂ ಆಗಲ್ಲ. ಇವನ್ ನಾವು ಚೆನ್ನಾಗಿದ್ದು ನಾವು ಬದುಕಿದ್ರೆ ಮಾತ್ರ ಎಲ್ಲರೂ ಕೂಡ ಮಾತಾಡಿಸ್ತಾರೆ. ನಾವು ಸತ್ತರೆ ಯಾರು ಬರ್ತಾರೆ? ಒಂದಿನ 2 ದಿನ ಅಳ್ತಾರೆ, ಸುಮ್ಮನೆ ಆಗೋಯ್ತಾರೆ ಎಷ್ಟೇ ಹತ್ರದವರಾದ್ರೂ. ಹಾಗಾಗಿ ಇರೋಷ್ಟು ದಿನ ಲೈಫ್ನ ಖುಷಿಯಿಂದ ನಮಗೇನು ಅನಿಸುತ್ತೋ ಅದನ್ನು ನಮ್ಮ ಸರಿ ದಾರಿಯಲ್ಲಿ ನಾವು ನಡ್ಸ್ಕೊಂಡು ಹೋಗ್ಬೇಕಷ್ಟೇ. ಮನೆಗೆ ಬಂದ್ವಿ, ಹೇಳಿದ್ನಲ್ಲ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕಾಗಲಿಲ್ಲ. ಅದರ ನೆಕ್ಸ್ಟು ಡೇ
ಒಂದು ಈವೆಂಟ್ ಇತ್ತು, ಈವೆಂಟಿಗೆ ಹೋಗ್ತಾ ಇದ್ದೀನಿ. ಇವತ್ತು ಒಂದು ಬೆಸ್ಟು ಆ್ಯಂಡ್ ವರ್ಸ್ಟ್ 2 ಎಕ್ಸ್ಪೀರಿಯೆನ್ಸ್ ಕೂಡ ಆಗಿತ್ತು. ನನಗೆ ಮೇಕಪ್ ಕೂಡ ಇತ್ತು ಮತ್ತು ಈವೆಂಟ್ ಕೂಡ ಇತ್ತು. ಈವೆಂಟು ರಂಗಸ್ವಾಮಿ ಬೆಟ್ಟದಲ್ಲಿತ್ತು, ಮೇಕಪ್ಪು ಅಲ್ಲೇ ಬೋರೆಗೊಡಂಪಾಳ್ಯ ಅಂತ ಹೇಳ್ಬಿಟ್ಟು ಅಲ್ಲಿತ್ತು ಮೇಕಪ್ಪು. ಫಸ್ಟು ಒಟ್ಟಿಗೆ ಅಲ್ಲೇ ಇದ್ದಿದ್ದರಿಂದ ಒಟ್ಟಿಗೆ ಹೋದ್ವಿ. ನನ್ನ ತಮ್ಮ ಮತ್ತು ನಮ್ಮ ಮಾಮನ ಮಗ ಎಲ್ಲರೂ ಕೂಡ ಅವ್ರು ಈವೆಂಟಿಗೆ ಹೋಗ್ತಾರೆ. ನಾನು ಮೇಕಪ್ಪಿಗೆ ಫಸ್ಟು ಅಲ್ಲಿ ಡ್ರಾಪ್ ಮಾಡೋದಕ್ಕೆ ಫಸ್ಟು ಇವಾಗ ಬಂದಿದ್ದಾರೆ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ನನ್ನ ಲೊಕೇಶನ್ ಇರೋದು. ಲೊಕೇಶನ್ ಹುಡುಕಿ ಆ ಲೊಕೇಶನ್ ಮೇಲೆಲ್ಲೋ ತೋರಿಸ್ತು, ಅಲ್ಲೆಲ್ಲೋ ಹೋಗಿ ಮತ್ತೆ ಊರ ಜನಕ್ಕೆಲ್ಲ ಗೊತ್ತಿತ್ತು ಇವ್ರ ಮನೆ ಫಂಕ್ಷನ್ ಇರೋದು. ಆಮೇಲೆ ಅವ್ರನ್ನೆಲ್ಲ ಕೇಳಿ ಆಮೇಲೆ ಅವರು ಕರೆಕ್ಟ್ ಅಡ್ರೆಸ್ ತೋರಿಸಿದ್ರು. ಆಮೇಲೆ ನಾವು ಬಂದು ಲೊಕೇಶನ್ ರೀಚ್ ಆದ್ವಿ. ನಾನು ಇವಾಗ ಮೇಕಪ್ ಮಾಡೋದಕ್ಕೆ ಹೋದೆ. ಹೋಗಿ ಮೇಕಪ್ ಎಲ್ಲ ಶುರು ಮಾಡಿಕೊಂಡೆ. ಅವರು 11 ಗಂಟೆ ಅಷ್ಟರಲ್ಲೆಲ್ಲ ರೆಡಿ ಇರಬೇಕು ಅಂತ ಹೇಳಿದ್ರು. ನಾವು ಅಲ್ಲಿಗೆ ರೀಚ್ ಆದಾಗ 9 ಗಂಟೆ ಆಗಿತ್ತು. ಕರೆಂಟ್ ಕೂಡ ಇರಲಿಲ್ಲ. ನೆನ್ನೆ ಎಲ್ಲ ಮಳೆ ಬಂದು ಕರೆಂಟ್ ಇಲ್ಲೂ ಹೊರ್ಟೋಗಿತ್ತು. UPS ಎಲ್ಲ ಖಾಲಿ ಮಾಡಾಕ್ಬಿಟ್ಟಿದ್ರು ಅವರು. ಹಾಗಾಗಿ ಫಸ್ಟು ಮೇಕಪ್ಪು, ಸ್ಯಾರಿ ಎಲ್ಲ ಡ್ರ್ಯಾಪಿಂಗು ಮತ್ತು ಮೇಕಪ್ ಎಲ್ಲ ಮುಗಿಸ್ಕೊಂಡೆ. ಆಮೇಲೆ ಹೇರ್ ಸ್ಟೈಲಿಗೆ ಕರೆಂಟ್ ಬರಲೇ ಇಲ್ಲ. ಎಷ್ಟೆಷ್ಟೋ ಸಾಹಸ ಮಾಡಿದ್ವಿ. ಬಟ್ ಅವ್ರ ಹೇರು ಲೆಂತು ಚೆನ್ನಾಗಿತ್ತು ಮತ್ತು ತುಂಬಾ ಚೆನ್ನಾಗೂ ಕೂಡ ಇತ್ತು. ಹಂಗಾಗಿ ಅವ್ರ ಹೇರಲ್ಲೇ ಹಂಗೇ ಹೇರ್ ಸ್ಟೈಲ್ನ ಮಾಡಿದ್ವಿ. ಇನ್ನೇನು ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಮೇಕಪ್ ಕೂಡ ಅವರಿಗೆ ಇಷ್ಟ ಆಯಿತು. ಮೇಕಪ್ ಹೇಗಿದೆ ಏನು ಅಂತ ನೀವು ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು. ಇದು ಎಂಗೇಜ್ಮೆಂಟ್ ಲುಕ್ಕು. ಮತ್ತು ತಿಂಡಿ ಹಾಕ್ಕೊಟ್ರು, ಅಲ್ಲೇ ಪಲಾವ್ ಮಾಡಿದರು. ತಿಂಡಿನೂ ಕೂಡ ತಿಂದ್ಕೊಂಡು ನೆಕ್ಸ್ಟು ಇನ್ನೊಂದು ಸ್ಯಾರಿ ಕೂಡ ಹಾಕೋದಕ್ಕೆ ಹೇಳಿದರು. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ. ತಿಂಡಿ ತಿಂದು ಸ್ಯಾರಿ ಕೊಟ್ಟರು. ಸ್ಯಾರಿನ ಇವಾಗ ಪಿನ್ ಮಾಡಿ ಇಟ್ಕೊತಾ ಇದ್ದೀನಿ. ಕೊಟ್ಟು ಕಳಿಸಿದ್ರು. ಅವರ ಶಾಸ್ತ್ರ ಆಗಿದ ತಕ್ಷಣ ಪಿನ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಪಿನ್ ಮಾಡ್ಕೊತಾ ಇದ್ದೀನಿ. ಮೊದಲು ಸ್ಯಾರಿ ಪಿನ್ ಮಾಡ್ಕೋಬೇಕಾದ್ರೆ ಫಸ್ಟು ಫಾಲ್ ಕೆಳಗಡೆ ಇದೆಯಾ ಮೇಲಿದೆಯಾ, ಯಾವ್ದು ಮೇಲೆ ಬರಬೇಕು ಕೆಳಗಡೆ ಬರಬೇಕು ಅದನ್ನು ಒಂದ್ಸರಿ ನಾನು ಕ್ರಾಸ್ ಚೆಕ್ ಕೂಡ ಮಾಡ್ಕೊತೀನಿ. ಮಾಡಿಕೊಂಡು ಅದನ್ನು ಫಸ್ಟು ಪ್ಲೀಟ್ನ ಒಂದು ಸ್ವಲ್ಪ ಅವರ ಏಜ್ ತಕ್ಕಂಗೆ ಮತ್ತು ಅವರು ಈ ಬೆಲ್ಟ್ ಹಾಕ್ತಾರ ಅದನ್ನೆಲ್ಲ ಕೇಳಿಕೊಂಡು ಅದನ್ನ ಹಾಕಂಗಿದ್ರೆ ಸ್ವಲ್ಪ ಚಿಕ್ಕ ಮಾಡಿಕೊಂಡ್ರು ನಡೆಯುತ್ತೆ. ಹಾಗಾಗಿ ಅದನ್ನು ಫಸ್ಟ್ನೇದೊಂಚೂರು ದೊಡ್ಡ ಮಾಡ್ಕೊಂಡು ಇನ್ನು ಮಿಕ್ಕಿದೆಲ್ಲ ಸಣ್ಣ ಸಣ್ಣ ಪ್ಲೀಟ್ಸ್ಗಳನ್ನ ಮಾಡ್ಕೋಬೇಕು. ಚಿಕ್ಕದಾಗೆ ನೆರಿಗೆನ ಹಾಕ್ಕೋಬೇಕು. ಒಂದೊಂದು ಸ್ಯಾರಿ ಆರಾಮಾಗಿ ಕೂರುತ್ತೆ, ಒಂದೊಂದು ಸ್ಯಾರಿಗಳು ಜಾರ್ತಾ ಇರುತ್ತೆ, ಒಂದೊಂದು ಸ್ಯಾರಿ ಕೂರೋದೇ ಇಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಹಿಂಗೆ ಮಾಡಬೇಕಾದ್ರೆ ಇದು ಆಪೋಸಿಟಿಗೆ ಬರಬೇಕು. ಈ ಥರ ಮುಂದೆದು ಆ ಕಡೆ ಬಂದಿದ್ರೆ ಇದೆರಡು ಕೂಡ ಆಪೋಸಿಟ್ ಡೈರೆಕ್ಷನಲ್ಲಿ ಇರಬೇಕು. ಎರಡೂ ಕೂಡ ಒಂದೇ ಡೈರೆಕ್ಷನ್ ಇಲ್ಲದಿದ್ದರೆ ಸ್ಯಾರಿ ಕರೆಕ್ಟಾಗಿ ಉಡ್ಸೋದಕ್ಕಾಗಲ್ಲ ಮತ್ತು ನೀಟಾಗೂ ಕಾಣಲ್ಲ. ಹಾಗಾಗಿ ಆಪೋಸಿಟಲ್ಲಿ ಇರಬೇಕು. ಆಮೇಲೆ ಅದನ್ನು ನೀಟಾಗಿ ಒಂದ್ಸರಿ ನೀಟಾಗಿ ಇಟ್ಕೊಂಡು ಇಲ್ಲಿಗೆ ಒಂದು ಪಿನ್ನನ್ನು ಹಾಕ್ಕೊಂಡು ನಾವು ಇವಾಗ ನೆಕ್ಸ್ಟು ಸ್ಟೆಪ್ಪು ಆ್ಯಸ್ ಯೂಶ್ವಲ್ ಒಂದೊಂದೇ ನೆರಿಗೆನ ಎರಡು ಕೈಲಿ ಇಟ್ಕೊಂಡು ಮಾಡ್ಕೋಬೇಕು. ಒಂದು ಹುಡ್ಗನ ಕರ್ಕೊಂಡು ಅವನ ಕೈಲಿ ಇಡ್ಸ್ಕೊಂಡು ಅದನ್ನು ಪ್ಲೇಟ್ನ ಮಾಡಿಕೊಂಡೆ. ಅದಾದಮೇಲೆ ನಾನು ಮನೆಗೆ ಬಂದೆ. ಆಮೇಲೆ ಇವತ್ತು ಈವೆಂಟ್ ಇತ್ತು ಅಂತ ಹೇಳಿದ್ನಲ್ಲ, ಅಲ್ಲಿ ಇವತ್ತು ಎಂಥ ಕ್ಲೈಂಟ್ ಸಿಕ್ಕಿದ್ರು ಅಂತ ಅವರು ಒಪ್ಪಿಸ್ಬೇಕಾದ್ರೆ ನೀಟಾಗಿ ಕೇಳಿನೇ ಈ ಥರ ಎಲ್ಲ ಆಯಿತು ಅಂತಲೇ ಹೇಳೇ ಒಪ್ಪಿಸಿದ್ರು. ಬಟ್ ಇಲ್ಲಿಗೆ ಬಂದಮೇಲೆ ಜನಗಳಿರ್ತಾರಲ್ಲ, ಅಷ್ಟಕ್ಕೆ ಮಾಡಿಕೊಡ್ತಿದ್ರು ಇಷ್ಟಕ್ಕೆ ಮಾಡಿಕೊಡ್ತಿದ್ರು ಅದು ಇದು ಅಂತ ಹೇಳಿ ಅವ್ರಿಗೆ ತಲೆಗೆ ತುಂಬಿ ಮತ್ತು ಆ ಒಂದನ್ನು ಹಾಕಿಲ್ಲ ಇದನ್ನು ಹಾಕಿಲ್ಲ ಅದನ್ನು ಹಾಕಿಲ್ಲ ಅನ್ನೋದು ಅವ್ರಿಗೆ ಒಂದು ಅಂದರೆ ನಮ್ಮನ್ನ ಬ್ಲೇಮ್ ಮಾಡಬೇಕಾಗಿತ್ತು. ಅದನ್ನೇ ಇಟ್ಕೊಂಡು ಸ್ವಲ್ಪ ಅವರು ಒಂದು ಅರ್ಧ ಗಂಟೆ ಮುಂಚೆ ಕಾಲ್ ಮಾಡಿ ಅಂತ ಹೇಳಿದ್ವಿ. ಕಾಲ್ ಮಾಡಿದರು. ಆಟೋದೇನೋ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಹೋಗೋದು ಲೇಟ್ ಆಗಿತ್ತು. ಶಾಮಿಯಾನದವರೆಲ್ಲ ಹೋಗ್ತಿದ್ರು ಅಂತ ಹೇಳ್ಬಿಟ್ಟು ಈ ಥರ ನಮ್ಮ ಐಟಮ್ಸ್ನೆಲ್ಲ ಬಿಸಾಡ್ಬಿಟ್ಟು ಇದು ನೋಡಿ ತುಂಬಾ ಬೇಜಾರಾಯಿತು. ತುಂಬ ಜನ ಅರ್ಧ ಅಲ್ಲ 1 ಅವರ್ ಕೂಡ ಕಾಯ್ದಿದ್ದಾರೆ. ನಾವು ಕೂಡ ಅವರು ಫಂಕ್ಷನ್ ಮುಗಿಯೋ ತನಕ ಕಾಯ್ದು ಕೂಡ ತಂದಿರೋದು ಕೂಡ ಇದೆ. ಬಟ್ ಈ ಥರ ಎಲ್ಲ ಮಾಡಿದ್ರೆ ತುಂಬಾ ಬೇಜಾರಾಗುತ್ತೆ. ನಾವು ಏನೋ ಬಂದು ಕೆಲಸ ಮಾಡ್ತೀವಿ ಅಂದರೆ ನಿಮ್ಮ ಮನೆ ಕೆಲಸದವರಲ್ಲ, ನಿಮ್ಮ ಮನೆಯವರಲ್ಲಿ ಒಬ್ಬರು ಅಂತ ನೋಡಿ ನಾವು ಕೂಡ ನಮ್ಮ ಮನೆಯಲ್ಲಿ ಒಬ್ಬರು ನಮ್ಮನೆ ಫಂಕ್ಷನ್ ಅಂದ್ಕೊಂಡೆ ನಿಮಗೂ ಡೆಕೋರೇಷನ್ ಕೂಡ ಮಾಡಿಕೊಡೋದು. ಇದಿಷ್ಟನ್ನ ನಾನು ಹೇಳ್ಬಲ್ಲೆ. ಮತ್ತು ಎಲ್ಲರೂ ಇದೇ ಥರ ಇರಲ್ಲ ಮತ್ತು ಎಲ್ಲರೂ ಹಿಂಗೆ ಮಾಡ್ತಾರೆ ಅಂತಲೂ ನಾನು ಹೇಳ್ತಾ ಇಲ್ಲ. ಬಟ್ ಮಾಡೋರಿಗೆ ಹೇಳ್ತಾ ಇರೋದು. ಇದಿಷ್ಟು ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿವರೆಗೂ ಪೇಷನ್ಸಿಂದ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಕೂಡ ತುಂಬ ಧನ್ಯವಾದಗಳು.